ಸಿನಿಮಾದ ಫಸ್ಟ್ ಹಾಫ್ ವೆರಿ ಬೋರಿಂಗ್ ಫಸ್ಟ್ ಹಾಫ್ ಮುಗ್ದಿದೆ. ಇವರು 3 ವರ್ಷ ಬರೀ ಅಧಿಕಾರ ಕಚ್ಚಾಟ, ಅವರು ಮುಖ್ಯಮಂತ್ರಿ, ಇನ್ನೊಂದು ಮುಖ್ಯಮಂತ್ರಿ ಬರ್ತಾರೆ, ಇನ್ನೊಬ್ರು ಮುಖ್ಯಮಂತ್ರಿ ಅನ್ನುವಂಥದ್ರಲ್ಲೇ 3 ವರ್ಷ ಕಳೆದ್ರು. ಆನಂತರ ಇದು ಇಲ್ಲಿಗೆ ನಿಲ್ಲುತ್ತೆ ಅಂತಾನೂ ಹೇಳಕ್ ಆಗಲ್ಲ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಒಬ್ಬ ಸುಮಾರು ವರ್ಷ ಇದು ರಾಜಕೀಯ ಮಾಡ್ಕೊಂಡು ಬಂದವರು, ಅವ್ರು ಇವಾಗ ಸುಮ್ಮನೆ ಕೂತ್ಕೊಂತಾರೆ ಅಂತ ಹೇಳಲಿಕ್ಕೂ ಆಗಲ್ಲ. ಒಂದು, ಎರಡನೇದಾಗಿ ಅವ್ರನ್ನ ನಂಬ್ಕೊಂಡಿರೋರು, ಜೊತೆಲಿರೋರೆಲ್ಲ ಇದಾರಲ್ಲ ಮಿನಿಸ್ಟರ್ಸ್, ಅವರ ಭವಿಷ್ಯ ಏನು ಅನ್ನುವಂಥದ್ದು ಕೂಡ ಒಂದು. ಅದಕ್ಕೆ ಇವತ್ತು ಸಿದ್ದರಾಮಯ್ಯವ್ರನ್ನ ಬಿಟ್ಟು ಕದಲೇ ಇಲ್ಲ ಅವರು. ನಾನು ಅದಕ್ಕೆ ಹೇಳಿದ್ದು, ಅವ್ರ ಭವಿಷ್ಯ ಏನು, ಸುಮ್ಮನೆ ಕೂತ್ಕೊಂತಾರ, ಅವರು ಕೂಡ ಅವ್ರದ್ದೇ ಆದಂತ ಒಂದು ರಾಜಕೀಯವನ್ನ ಶುರು ಮಾಡ್ತಾರೆ. ಅಲ್ಲಿಗೆ ಈ ಎರಡನೇ ಹಾಫ್ ಏನು, ಆಲ್ರೆಡಿ ಫಸ್ಟ್ ಹಾಫ್ ಅಲ್ಲಿ ಜನ ರೋಸಿ ಹೋಗಿ ಥಿಯೇಟರ್ ಇಂದ ಎದ್ದು ಹೋಗಿ ಆಯ್ತು, ಅಂದ್ರೆ ಅಷ್ಟು ರೋಸ್ ಹೋಗ್ಬಿಟ್ಟಿದ್ದಾರೆ ಇವರ ಸರ್ಕಾರದಿಂದ. ಇನ್ನು ಸೆಕೆಂಡ್ ಹಾಫ್ ನೋಡುವಂತ ಅವ್ರಿಗೆ ಏನೋ ಒಂದು ಇದೇ ಇಲ್ಲ, ಏನೋ ಒಂದು ಇಂಟ್ರೆಸ್ಟ್ ಇದೆ ಅಥವಾ ಅಭಿರುಚಿ ಇದೆ ಅಂತ ಅನಿಸ್ತಾನೆ ಇಲ್ಲ. ಸೆಕೆಂಡ್ ಹಾಫ್ ಏನು ಶುರುವಾಗಿದೆ ಅದು ಕೂಡ ಬೋರಿಂಗ್ ಆಗಿರಲಿದೆ. ಜನ ಕೇಳ್ತಿರೋದು, ನೀವು ಯಾರನ್ನ ಬೇಕಾದ್ರೂ ಸಿಎಂ ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ, ಯಾರನ್ನ ಬೇಕಾದ್ರೂ ಮಿನಿಸ್ಟರ್ ಮಾಡ್ಕೊಳ್ಳಿ, ಆದ್ರೆ ಉತ್ತಮವಾದಂತ ಆಡಳಿತವನ್ನ ಕೊಡಿ, ರಾಜ್ಯವನ್ನ ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗಿ ಅಂತ ಹೇಳುವಂತದ್ದು. ಆದ್ರೆ ಇವರು 3 ವರ್ಷದಲ್ಲಿ ಫೇಲ್ ಆಗಿದ್ದಾರೆ. ಇನ್ನೆರಡು ವರ್ಷದಲ್ಲೂ ಕೂಡ ಇದೇನು ಜಾಸ್ತಿ ಒಂಚೂರು ಚೆನ್ನಾಗಿರುತ್ತೆ ಅನ್ನುವಂತ ಹೋಪನ್ನ ಆಲ್ರೆಡಿ ಜನ ಕಳ್ಕೊಂಡ್ಬಿಟ್ಟಿದ್ದಾರೆ.